ದರ್ಶನ್ ಜಾಮೀನು ಭವಿಷ್ಯ ಇವತ್ತೇನು ಸುಪ್ರೀಂ ಕೋರ್ಟ್ನಲ್ಲಿ ನಿರ್ಧಾರ ಆಗಬೇಕಾಗಿತ್ತು. ಅರ್ಜಿ ವಿಚಾರಣೆಯನ್ನು ಸುಪ್ರೀಂ ಗುರುವಾರಕ್ಕೆ ಮುಂದೂಡಿದೆ. ಯಾಕಂದ್ರೆ ಅಲ್ಲಿ ದರ್ಶನ್ ಪರ ವಕೀಲರಾದಂತಹ ಸಿದ್ಧಾರ್ಥವೇ ಒಂದು ದಿನ ಕಾಲಾವಕಾಶವನ್ನು ಕೇಳಿದ್ರು. ಈ ಹಿನ್ನೆಲೆಯಲ್ಲಿ ಈಗ ಗುರುವಾರಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಕಪಿಲ್ ಸಿಬಲ್ ವಾದವನ್ನ ಮಂಡಿಸ್ತಾ ಇದ್ರು ದರ್ಶನ್ ಪರ. ಆದರೆ ಇವತ್ತು ಕಪಿಲ್ ಸಿಬಲ್ ಪರವಾಗಿ ವಿದ್ಯಾರ್ಥಿ ದವೆ ಬಂದಿರುವಂತದ್ದು. ಸಿದ್ಧಾರ್ಥ ದವೆ ಬಂದಿದ್ದರಿಂದ ವಿಚಾರಣೆಯನ್ನ ಮುಂದೂಡಿದ ಅವರು ವಕೀಲರಿಗೆ ಮನವಿ ಮಾಡಿಕೊಂಡ್ರು, ನನಗೆ ಕಾಲಾವಕಾಶ ಬೇಕಿದೆ ಅಂತ. ಲಿಖಿತ ರೂಪದಲ್ಲಿ ವಾದ ಸಲ್ಲಿಸುವಂತೆ ಸೂಚನೆ ಕೊಡಲಾಯಿತು. ವಾದಿ ಪ್ರತಿವಾದಿ ವಕೀಲರಿಗೆ ನ್ಯಾಯಮೂರ್ತಿ ಪರ್ದಿವಾಲ್ ಸೂಚನೆ ಕೊಟ್ಟರು. ಈಗಾಗಲೇ ದಾಖಲೆ ರೂಪದಲ್ಲಿ ಸರ್ಕಾರ ಸಲ್ಲಿಸಿದೆ. ವಾದವನ್ನ ದಾಖಲೆ ರೂಪದಲ್ಲಿ ಸರ್ಕಾರ ಸಲ್ಲಿಸಿದ್ದು ಈಗ ಇದರ ಪ್ರತಿವಾದವನ್ನ ಗುರುವಾರ ನಡೆಸಲಿದ್ದಾರೆ ದರ್ಶನ್ ಪರ ವಕೀಲರು ಒಂದು ದಿನ ಕಾಲಾವಕಾಶ ಕೊಡುವಂತೆ ಕೋರ್ಕೊಂಡ್ರು. ಹೊಸ ವಕೀಲರು ಬಂದಿದ್ದಾರೆ. ಕಪಿಲ್ ಸಿಬಲ್ ವಾದ ಮಂಡಿಸಿದ್ರು ಇವರೆಗೂ ಕೂಡ. ಆದರೆ ಇವತ್ತು ಅವರು ಬೇರೆ ಕೇಸ್ ಇದ್ದಂತಹ ಹಿನ್ನೆಲೆಯಲ್ಲಿ ಅವರಿಗೆ ಅವರ ಪರವಾಗಿ ಈಗ ಸಿದ್ಧಾರ್ಥ ದವೆ ಅವರು ಬಂದಿದ್ರು. ಅವರು ನನಗೆ ಕೇಸ್ನ ಮೆರಿಟ್ಸ್ ಮೇಲೆ ವಾದ ಮಂಡಿಸ್ತೀನಿ, ನನಗೆ ಒಂದು ದಿನ ಕಾಲಾವಕಾಶ ಬೇಕು ಅಂತ ಕೋರ್ಕೊಂಡಂತಹ ಹಿನ್ನೆಲೆಯಲ್ಲಿ ಗುರುವಾರಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಹೈಕೋರ್ಟ್ ಜಾಮೀನು ಕೊಟ್ಟಿತ್ತು. ಸುಪ್ರೀಂನಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇತ್ತು. ಇನ್ನು ಗುರುವಾರಕ್ಕೆ ಮುಂದೂಡಿಕೆಯಾಗಿದೆ. ಹಾಗಿದ್ರೆ ಗುರುವಾರ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ ಆ ನಿರೀಕ್ಷೆ ಇದೆ. ಸರ್ಕಾರದ ಪರ ವಕೀಲ ಲೋತ್ರಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ಪರ ವಕೀಲರಾದ ಕಪಿಲ್ ಸಿಬಲ್ ಬಂದಿಲ್ಲ. ಕಪಿಲ್ ಸಿಬಲ್ ಬದಲಾಗಿ ಸಿದ್ಧಾರ್ಥ ದವೆ ಬಂದಿದ್ರು. ದವೆ ಅವರು ಒಂದು ದಿನ ಕಾಲಾವಕಾಶವನ್ನ ಕೇಳಿದ್ದಾರೆ. ಗುರುವಾರದವರೆಗೆ ಅವರಿಗೆ ಕಾಲಾವಕಾಶ ಸಿಕ್ಕಿದೆ. ಗುರುವಾರ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರ ಆಗೋ ನಿರೀಕ್ಷೆ ಇದೆ ಅಂತ ದೆಹಲಿಯಲ್ಲಿ ವಕೀಲ ಸಿದ್ಧಾರ್ಥ ಲೂತ್ರಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ಮತ್ತು ಸಹಚರರ ಬೇಲ್ ಮೇಲ್ಮನೆಯ ವಿಚಾರಣೆ ಸುಪ್ರೀಂ ಕೋರ್ಟ್ ಮುಂದೆ ಬಂದಿತ್ತು. ಆದರೆ ದರ್ಶನ್ ಪರ ಮತ್ತು ಸಹಚರರ ಪರ ವಕೀಲರಾದ ಕಪಿಲ್ ಸಿಬಲ್ರವರು ಇವತ್ತು ಹಾಜರಾಗಿಲ್ಲ. ಅವರ ಬದಲಾಗಿ ಇವತ್ತು ಸಿದ್ಧಾರ್ಥ ದವೆ ಅವರನ್ನು ಈ ದರ್ಶನ್ ಮತ್ತು ಸಹಚರರು ಇಮಿಡಿಯೇಟಾಗಿ ಚೇಂಜ್ ಮಾಡಿ ಅವರನ್ನು ಬ್ರೀಫ್ ಮಾಡೋಕ್ಕೆ 12 ಗಂಟೆಗೆ ಹೋಗಿದ್ದರಿಂದ ಅವರಿಗೆ ಟೈಮ್ ಸಿಕ್ಕಿಲ್ಲ ನೋಡ್ಕೊಳ್ಳೋಕ್ಕೆ, ಓದಲಿಕ್ಕೆ. ಅದಕ್ಕೆ ಮತ್ತೆ ಗುರುವಾರವರೆಗೆ ಕೋರ್ಟ್ ಟೈಮ್ ಕೊಟ್ಟಿದೆ. ಅದಕ್ಕಾಗಿ ಸಿದ್ಧಾರ್ಥ ದವೆಯವರು ಗುರುವಾರ 24 ಜುಲೈ ಅಂದರೆ ನಾಳೆ ನಾಡ್ದು ಈ ಕೇಸ್ ಮತ್ತೆ ಮರು ವಿಚಾರಣೆ ಬರ್ತದೆ ಮೇಲ್ಮನೆ. ಅವತ್ತು ದರ್ಶನ್ ಮತ್ತು ಸಹಚರರ ಭವಿಷ್ಯ ನಿರ್ಧಾರ ಆಗತ್ತಂತ ನಾನು ನೋಡಿ. ಅದು ಇದು ಕಕ್ಷಿಗಾರರ ಹಕ್ಕು. ಕಕ್ಷಿಗಾರರು ಯಾರು ಈಗ ಕಪಿಲ್ ಸಿಬಲ್ ಎಂಗೇಜ್ ಮಾಡಿದ್ರು, ಕಪಿಲ್ ಸಿಬಲ್ ಅವರ ಅನಾನುಕೂಲತೆಯಿಂದ ಬರಲಿಕ್ಕಾಗದಿದ್ದರೆ ಬೇರೆಯವ್ರನ್ನ ಎಂಗೇಜ್ ಮಾಡಲೇಬೇಕಾಗತ್ತೆ ಕಕ್ಷಿಗಾರರು. ಅದು ಅವರ ಹಕ್ಕು ಮತ್ತು ಕರ್ತವ್ಯ, ಅದನ್ನು ಮಾಡಿದ್ದಾರೆ. ಈಗ ನಾಳೆ ಅದು ಸಿದ್ಧಾರ್ಥ ದವೆ ಅವರು ಅಥವಾ ಅವರು ಚೇಂಜ್ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಅದೇ ಅವರು ಸುಪ್ರೀಂ ಕೋರ್ಟಲ್ಲಿ ಬಹುತೇಕ ಗುರುವಾರದವರೆಗೆ ಅವರಿಗೆ ಟೈಮ್ ಸಿಕ್ಕಿದೆ. ನಮ್ಮ ಅಷ್ಟಿಗೆ ಸಿದ್ಧಾರ್ಥ ದವೆ ಅವರು ಆರ್ಗ್ಯುಮೆಂಟ್ ಮಾಡ್ತಾರಂತ ನನ್ನ ಉಮ್ಮಿದಿದೆ. ನೋಡಬೇಕು ಏನಾಗುತ್ತೆ. ಸಾಧ್ಯತೆ ನಿರೀಕ್ಷೆ ಮಾಡ್ಬೋದು. ಅದನ್ನು 24ಕ್ಕೆ ಅಂದರೆ ನಾಳೆ ನಾಡ್ದು ಗುರುವಾರ ಆಲ್ಮೋಸ್ಟ್ ನಿರ್ಧಾರ ಆಗತ್ತಂತ ನಾನು ಅಂದ್ಕೊಂಡಿದ್ದೀನಿ. ಎಸ್, ಗುರುವಾರದವರೆಗೆ ಸಮಯಾವಕಾಶ ಸಿಕ್ಕಿರುವಂಥದ್ದು. ದರ್ಶನ್ ಬೇಲ್ ಭವಿಷ್ಯ ಗುರುವಾರ ನಿರ್ಧಾರ ಆಗುವಂತಹ ನಿರೀಕ್ಷೆ ಇದೆ. ಇವತ್ತಿತ್ತು, ಆದರೆ ಇವತ್ತು ಇನ್ನೂ ಒಂದು ದಿನ ಕಾಲಾವಕಾಶ ಬೇಕು ಅಂತ ದರ್ಶನ್ ಪರ ವಕೀಲರು ಕೇಳ್ಕೊಂಡಂತಹ ಹಿನ್ನೆಲೆಯಲ್ಲಿ ಈಗ ಗುರುವಾರಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದೆ. ಇವರಿಗೆ ಪ್ರತಿವಾದ ಆಲಿಸಿದಂತಹ ಕೋರ್ಟ್ ಕೂಡ ಹೇಳಿತ್ತು, ಹೈಕೋರ್ಟ್ನಲ್ಲಿ ಬೇಲೇನು ಕೊಡಲಾಯಿತು ದರ್ಶನ್ಗೆ, ಜೊತೆಗೆ ಉಳಿದ 7 ಆರೋಪಿಗಳಿಗೆ. ಯಾಕೋ ತರಾತುರಿಯಲ್ಲಿ ಬೇಲ್ ಕೊಟ್ಟಂತೆ ಕಂಡು ಬರ್ತಾ ಇದೆ ಎನ್ನುವಂತಹ ಅಭಿಪ್ರಾಯವನ್ನ ಸುಪ್ರೀಂ ವ್ಯಕ್ತಪಡಿಸಿತ್ತು. ಹಾಗಾಗಿ ಬೇಲ್ ಭವಿಷ್ಯ ಏನಾಗುತ್ತೆ ಎನ್ನುವಂತಹ ಕುತೂಹಲ ಇತ್ತು. ಈಗ ವಿಚಾರಣೆ ಗುರುವಾರಕ್ಕೆ ಮುಂದೂಡಿಕೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಗುರುವಾರ ಹೊರಬೀಳುತ್ತೆ. ಈಗಾಗಲೇ ದರ್ಶನ್ ಶೂಟಿಂಗ್ನಲ್ಲಿ ವಿದೇಶದಲ್ಲಿದ್ದಾರೆ. ಇತ್ತ ದರ್ಶನ್ ಬೇಲ್ ಭವಿಷ್ಯ ಏನಾಗುತ್ತೆ ಇರುವಂತಹ ಕುತೂಹಲಕ್ಕೆ ಉತ್ತರ ಗುರುವಾರದಕ್ಕೆ ಸಿಗುವಂತಹ ಚಾನ್ಸಸ್ ಇದೆ. ದರ್ಶನ್ ಪರ ಹಿರಿಯ ವಕೀಲ ಕಪಿಲ್ ಸಿಬಲ್ ವಾದ ಮಂಡಿಸಬೇಕಿತ್ತು, ಆದರೆ ಇವತ್ತು ಸಿದ್ಧಾರ್ಥ ದವೆ ವಾದ ಮಂಡಿಸೋದಕ್ಕೆ ಮುಂದಾದರು.